ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಸುಮಾರು 25 ವರ್ಷಗಳ ಹಿಂದೆ ನನಗೆ ರಫಾಯಲ ಎಂಬವರ ಪರಿಚಯ ಆಗಿತ್ತು. ಅವರು ಮೈಸೂರಿಗೆ ಬಂದಾಗ ಮೈಸೂರಿದೆ. ಪರಿಚಯ ಆದ ನಂತರ ನನ್ನ ಬಗ್ಗೆ ಎಲ್ಲ ಕೇಳಿಕೊಂಡು ಅವರು ನನ್ನ ಬಗ್ಗೆ ಬಹಳ ಅಭಿಮಾನ ಇಟ್ಕೊಂಡು ಯಾವಾಗಲೂ ಪತ್ರ ಬರೀತಿದ್ರು, ಇಮೇಲ್ ಮಾಡ್ತಿದ್ರು. ಅವರು ಇಟಲಿ ದೇಶದ ನಪೋಲಿ ನೇಪಲ್ಸ್ ಅಲ್ಲಿ ವಾಸ ಮಾಡ್ತಿದ್ದಾರೆ. ಅವರಿಗೆ 70 ವರ್ಷ ಈಗ. ಅವರು ನನ್ನನ್ನು ನೋಡಿಕೊಂಡು ಬಂದಿದ್ದಾರೆ. ಬಹಳ ಒಳ್ಳೆಯವರು, ಮಕ್ಕಳಂದರೆ ಬಹಳ ಇಷ್ಟ ಅವರಿಗೆ. ಅವ್ರನ್ನ ಪರಿಚಯ ಮಾಡ್ತಿದ್ದೇನೆ. ದಯವಿಟ್ಟು ರಫಾಯಲ ಪ್ಲೀಸ್ ಕಮ್. ನೋಡಿ ಎಲ್ಲರೂ ಅವ್ರನ್ನ. ನನ್ನ ಸ್ನೇಹಿತರು, ನಿಮ್ಮ ಸ್ನೇಹಿತರು ಅಲ್ವಾ? Namaste to all of you. I am very happy to be here for the third time. I am sorry if I can't speak Kannada, but I think that love language is for all people. I am very happy to be here, to know you, to meet you, to know your culture, to see the children and all people. I hope that God answers those so that He can help you for all your problems. But I think that it's very important to pray for the peace in the world. And because peace is not important for Italian, Indian, American, peace for all over the world. Thank you very much. We welcome you, dear Rafaela. ಪ್ರಿಯ ಸಹೋದರ ಸಹೋದರಿಯರೇ, ಇಂದಿನ ದಿನ ಶ್ರೀ ಸಾಮಾನ್ಯ ಪ್ರೇಷಿತ ಸೇವೆಯ ಭಾನುವಾರ. ಈ ಭಾನುವಾರ ಶ್ರೀ ಸಾಮಾನ್ಯ ಯಾರು? ನೀವು. ನಾವು ತಿಳ್ಕೊಳ್ತೇವೆ ಧರ್ಮಸಭೆ ಎಂದರೆ ಗುರುಗಳು, ಧರ್ಮಾಧ್ಯಕ್ಷರು, ಪೋಪ್ ಅಂತ ಅಲ್ಲ. ನೀವು ಪ್ರತಿಯೊಬ್ಬ ಸ್ನಾನಾಧ್ಯಕ್ಷ ಪಡೆದ ವ್ಯಕ್ತಿ ಶ್ರೀ ಸಾಮಾನ್ಯ ಪ್ರೇಷಿತ ಸೇವೆ ಮಾಡುವ ಜವಾಬ್ದಾರಿಕೆ ನಿಮಗೆ ಇದೆ ಎಂದು ತಿಳಿಸುವಂತಹ ಸುದಿನ ಇಂದು. ನಾವು ದೇವರಿಗೆ ಪ್ರಾರ್ಥಿಸೋಣ. ದೇವರೇ, ನಮಗೆ ನಿಮ್ಮ ಪವಿತ್ರಾತ್ಮರ ಶಕ್ತಿ ಕೊಟ್ಟು ಧರ್ಮಸಭೆ ಬೆಳೆಯಲು ದೇವರ ಸಾಮ್ರಾಜ್ಯಕ್ಕಾಗಿ ನಾವು ದುಡಿಯುತ್ತೇವೆ ಎಂದು ದೇವರಿಗೆ ಮಾತು ಕೊಡೋಣ. ಅದಕ್ಕೆ ಅನುಗುಣವಾಗಿ ಜೀವಿಸೋಣ. ನಾವು ಮಾಡಿರುವ ಪಾಪಗಳಿಗಾಗಿ ದೇವರಲ್ಲಿ ಕ್ಷಮೆ ಕೇಳಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ.
ನಿಮ್ಮ ಪುತ್ರರ ದೀನತೆಯ ಮೂಲಕ ಉನ್ನತಿಗೇರಿಸಿದ್ದೀರಿ. ನಿಮ್ಮ ವಿಶ್ವಾಸಿಗಳನ್ನು ಪವಿತ್ರ ಸಂತಸದಿಂದ ತುಂಬಿರಿ. ಹೀಗೆ ಪಾಪದ ದಾಸ್ಯದಿಂದ ನೀವು ಬಿಡುಗಡೆ ಮಾಡಿದವರ ಮೇಲೆ ನಿತ್ಯ ಆನಂದವನ್ನು ಸುರಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮೈಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆ ಸಂತಾನದವರು ನಾಚಿಕೆಗೆಟ್ಟವರು, ಹಠಗಾರರು ಆಗಿದ್ದಾರೆ. ಒಬ್ಬ ಪ್ರವಾದಿ ತಮ್ಮ ಮಧ್ಯೆ ಕಾಣಿಸಿಕೊಂಡಿದ್ದಾನೆಂದು ತಿಳಿದುಕೊಳ್ಳುವರು. ಪ್ರವಾದಿ ಎಜೆಕೀಯೇಲನ ಗ್ರಂಥದಿಂದ ವಾಚನ. ಸರ್ವೇಶ್ವರ ನನಗೆ, ನರಪುತ್ರನೇ, ಎದ್ದು ನಿಲ್ಲು, ನಿನ್ನ ಸಂಗಡ ಮಾತನಾಡಬೇಕು ಎಂದು ಹೇಳಿದರು. ಅವನ ಮಾತನ್ನು ಕೇಳಿದ ಕೂಡಲೇ ದೇವರಾತ್ಮ ನನ್ನೊಳಗೆ ಸೇರಿ ನಾನು ಎದ್ದು ನಿಂತುಕೊಳ್ಳುವಂತೆ ಮಾಡಿತು. ಆಗ ನನ್ನೊಡನೆ ಮಾತನಾಡಿದ ನುಡಿಯನ್ನು ಚೆನ್ನಾಗಿ ಕೇಳಿದೆ. ಆಗ ನನಗೆ ಹೀಗೆ ಹೇಳಿದನು, ನರಪುತ್ರನೇ, ನನಗೆ ವಿಮುಖರಾಗಿ ದ್ರೋಹ ಮಾಡಿದ ಜನಾಂಗದವರಾದ ಇಸ್ರಾಯೇಲರ ಬಳಿಗೆ ನಿನ್ನನ್ನು ಕಳುಹಿಸುವೆನು. ಈ ದಿನದವರೆಗೆ ಆದರೂ ಅವರ ಪಿತೃಗಳು ನನ್ನನ್ನು ಪ್ರತಿಭಟಿಸುತ್ತಲೇ ಬಂದಿದ್ದಾರೆ. ನಾನು ಯಾವ ಸಂತಾನದವರ ಬಳಿಗೆ ನಿನ್ನನ್ನು ಕಳುಹಿಸುತ್ತೇನೋ ಆ ಸಂತಾನದವರು ನಾಚಿಕೆಗೆಟ್ಟವರು, ಹಠಗಾರರು ಆಗಿದ್ದಾರೆ. ನೀನು ಅವರಿಗೆ, ಸರ್ವೇಶ್ವರನಾದ ದೇವರೇ ಇಂತೆನ್ನುತ್ತಾರೆ ಎಂದು ನುಡಿ. ಅವರು ದ್ರೋಹಿ ವಂಶದವರು. ಒಂದು ವೇಳೆ ಕೇಳದೆ ಹೋಗಬಹುದು, ಕೇಳಿದರೂ ಕೇಳದೆ ಹೋದರೂ ಒಬ್ಬ ಪ್ರವಾದಿ ತಮ್ಮ ಮಧ್ಯೆ ಕಾಣಿಸಿಕೊಂಡಿದ್ದಾನೆಂದು ತಿಳಿದುಕೊಳ್ಳುವರು. ಪ್ರಭುವಿನ ವಾಕ್ಯ.
ತಮ್ಮ ಸ್ವಂತ ಊರಿಗೆ ಹೋದರು. ಶಿಷ್ಯರು ಅವರನ್ನು ಹಿಂಬಾಲಿಸಿದರು. ಸಬ್ಬತ್ ದಿನ ಅಲ್ಲಿಯ ಪ್ರಾರ್ಥನಾ ಮಂದಿರದಲ್ಲಿ ಉಪದೇಶ ಮಾಡತೊಡಗಿದರು. ಕಿಕ್ಕಿರಿದು ನೆರೆದಿದ್ದ ಜನರು ಯೇಸುವಿನ ಬೋಧನೆಯನ್ನು ಕೇಳಿ ಬೆರಗಾದರು. ಇದೆಲ್ಲ ಇವನಿಗೆ ಎಲ್ಲಿಂದ ಬಂದಿತ್ತು? ಇವನು ಪಡೆದಿರುವ ಜ್ಞಾನವಾದರೂ ಎಂಥದ್ದು? ಇವನಿಂದ ಮಹತ್ಕಾರ್ಯಗಳು ಆಗುವುದಾದರೂ ಹೇಗೆ? ಇವನು ಆ ಬಡಗಿಯಲ್ಲವೇ? ಇವನ ಸಹೋದರಿಯರು ಇಲ್ಲಿಯೇ ವಾಸ ಮಾಡುವುದಿಲ್ಲವೇ ಎಂದು ಹೇಳುತ್ತಾ ಯೇಸುವನ್ನು ತಾತ್ಸಾರ ಮಾಡಿದನು. ಆಗ ಯೇಸು, ಪ್ರವಾದಿಗೆ ಬೇರೆ ಎಲ್ಲಿಯಾದರೂ ಗೌರವ ದೊರಕಿತು, ಆದರೆ ಸ್ವಗ್ರಾಮದಲ್ಲಿ, ಸ್ವಜನರಲ್ಲಿ, ಸ್ವಗೃಹದಲ್ಲಿ ಗೌರವ ದೊರಕದು ಎಂದರು. ಕೆಲವು ರೋಗಿಗಳ ಮೇಲೆ ಕೈಗಳನ್ನಿರಿಸಿ ಅವರನ್ನು ಗುಣಪಡಿಸುವುದನ್ನು ಬಿಟ್ಟರೆ ಇನ್ನಾವ ಮಹತ್ತಾದ ಕಾರ್ಯಗಳನ್ನು ಅವರಲ್ಲಿ ಮಾಡಲಾಗಲಿಲ್ಲ. ಕಾರಣ, ಆ ಜನರ ಅವಿಶ್ವಾಸವನ್ನು ಕಂಡು ಯೇಸುವಿಗೆ ಬಹಳ ಅಚ್ಚರಿಯಾಗಿತ್ತು. ಪ್ರಭುವಿನ ಶುಭ ಸಂದೇಶ. ಥಾಮಸ್ ಆಲ್ವಾ ಎಡಿಸನ್ ಕೇಳಿದ್ದೀರಾ? ಅಡ್ಡ ಕ್ಲಾಸ್ನಲ್ಲಿ ಏನೂ ಕಲಿತಿರಲಿಲ್ಲ. ಟೀಚರ್ ಏನು ಮಾಡ್ತಾರೆ, ಒಂದು ಪತ್ರ ಬರೀತಾರೆ, ಇನ್ನು ಥಾಮಸ್ ಆಲ್ವಾ ಎಡಿಸನ್ ತಾಯಿಗೆ, ನಿನ್ನ ಮಗ ಸ್ಟುಪಿಡ್, ಯುವರ್ ಸನ್ ಇಸ್ ಸ್ಟುಪಿಡ್, ಅವನನ್ನು ಶಾಲೆಗೆ ಕಳಿಸಬೇಡಿ ಎಂದು ನೋಟ್ ಬರೆದು ಕಳಿಸ್ಕೊಡ್ತಾರೆ. ತಾಯಿ ಅದನ್ನು ಓದಿ ಹೇಳ್ತಾಳೆ, ನನ್ನ ಮಗ ಸ್ಟುಪಿಡ್ ಅಲ್ಲ ಎಂದು ಹೇಳಿ ತಾನೇ ಸ್ವತಃ ಮಗನಿಗೆ ವಿದ್ಯಾಭ್ಯಾಸನ ಕೊಟ್ಟು ಸಾವಿರಾರು ಪರಿಶೋಧನೆಗಳನ್ನು ಮಾಡಿ, ಏಕೆ ನಾವು ನೋಡ್ತಿಲ್ಲ, ವಿದ್ಯುತ್ ಶಕ್ತಿ ಯಾರು ಕಂಡುಹಿಡಿದಿದ್ದು? ಟೆಲಿಫೋನ್ ಯಾರು ಕಂಡುಹಿಡಿದಿದ್ದು? ಥಾಮಸ್ ಆಲ್ವಾ ಎಡಿಸನ್. ಈ ರೀತಿ ಸಾವಿರಾರು ಆವಿಷ್ಕಾರಗಳನ್ನು ಕಂಡುಹಿಡಿದು ಲೋಕಕ್ಕೆ ಸಹಾಯ ಮಾಡಿದ್ದಾನೆ ಥಾಮಸ್ ಆಲ್ವಾ ಎಡಿಸನ್. ಹೀಗೆ ಎಷ್ಟೋ ಜನರು ಪ್ರಾರಂಭದಲ್ಲಿ ತಿರಸ್ಕಾರಕ್ಕೆ ಒಳಗಾಗ್ತಾರೆ, ಅವರು ನಿರಾಶೆ ಆಗುವುದಿಲ್ಲ, ಛಲ ಇಟ್ಟು ಮುಂದೆ ಬರ್ತಾರೆ, ಲೋಕಕ್ಕೆ ಒಳ್ಳೆಯದಾಗ್ತಾರೆ. ಅದೇ ರೀತಿ ನಾನು, ನೀವು ಬೇರೆ. ನಮ್ಮನ್ನು ತಿರಸ್ಕರಿಸಿದಾಗ, ನಮಗೆ ಡಿಸ್ಕರೇಜ್ ಮಾಡಿದಾಗ ನಾವು ಗತಿಗೊಳ್ಳುವುದು ಬೇಡ, ಧೈರ್ಯವಾಗಿ ಯೇಸು ಸ್ವಾಮಿ ನನ್ನೊಂದಿಗೆ ಇದ್ದಾರೆ, ನಾನು ಭಯಪಡುವುದು ಬೇಡ. ಮಕ್ಕಳು ವಿಶೇಷವಾಗಿ ಶಾಲೆಗೆ ಹೋಗ್ತಿಲ್ಲ, ಕೆಲವರಿಗೆ ಅರ್ಥ ಆಗೋದಿಲ್ಲ, ಅದು ಬೈತಾರೆ, ಟೀಚರ್ ಹೊಡಿತಾರೆ ಅಥವಾ ತಾಯಿ ಬೈತಾರೆ, ಬೇಸರ ಮಾಡಬೇಡಿ, ನೀವು ಒಳ್ಳೆಯದಕ್ಕೋಸ್ಕರ ನಿರಾಶರಾಗಬೇಡಿ, ಕಷ್ಟಪಟ್ಟು ಮುಂದೆ ಬರಬೇಕು. ಛಲ ಇದೆ. ನಮ್ಮ ಯುವತಿಗಳು ಸಹ ಒಂದು ಛಲ ಇರಬೇಕು, ನಾನು ಮುಂದೆ ಬರ್ತೇನೆ, ಚೆನ್ನಾಗಿ ಓದ್ತೇನೆ, ಒಳ್ಳೆ ಕೆಲಸ ಸಂಪಾದನೆ ಮಾಡ್ತೇನೆ, ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಆಗ್ತೇನೆ ಎಂಬ ಒಂದು ಕನಸು ಇರಬೇಕು. ಆ ಕನಸನ್ನು ನನಸು ಮಾಡಬೇಕು. ಇದು ಬಹಳ ಮುಖ್ಯ. ಯೇಸು ಸ್ವಾಮಿ ತಿರಸ್ಕಾರ ಮಾಡಿದರೆಂದು ಅಲ್ಲಿಂದ ಓಡಿ ಹೋಗಲಿಲ್ಲ, ಬೇರೆ ಊರುಗಳೆಲ್ಲ ಹೋಗಿ ಅದ್ಭುತ ಕಾರ್ಯಗಳನ್ನು ಮಾಡ್ತಾರೆ, ಇನ್ನಷ್ಟು ಪ್ರಬೋಧನೆಯನ್ನು ಮಾಡ್ತಾರೆ. ಏಕೆಂದರೆ ಅವರ ಗುರಿ ಅವರಿಗೆ ಇತ್ತು. ದೇವರ ಯೋಜನೆ ನಾನು ಖಂಡಿತ ನೆರವೇರಿಸಬೇಕೆಂಬ ಒಂದು ಆತ್ಮಸ್ಥೈರ್ಯ ಅವರಲ್ಲಿತ್ತು, ಆತ್ಮ ಇಚ್ಛೆ ಅವರಿಗೆ. ನಾವು ಸಹ ನಮ್ಮ ಜೀವನವನ್ನು ಒಂದು ಗುರಿ ಇಟ್ಕೊಂಡು ಆ ಗುರಿಯತ್ತ ನಾವು ಹೋಗುತ್ತೇವೆ, ಧೈರ್ಯವಾಗಿ ಜೀವಿಸೋಣ. ಈಸಬೇಕು, ಇದ್ದು, ಎಲ್ಲರೂ ಹೇಳಿ, ಈಸಬೇಕು, ಇದ್ದು ಎಲ್ಲರೂ ಹೇಳಿ. ಅರ್ಥ ಆಯ್ತು ನಿಮಗೆ? ನಾವು ಈಜಬೇಕು,
ಜೀವನದಲ್ಲಿ ನಾವು ಈಜಬೇಕು, ಜೀವನದಲ್ಲಿ ಇದ್ದು ನಾವು ಜಯಿಸಬೇಕು. ಆಮೇಲೆ ಪರಲೋಕವನ್ನು ಸಂಪೂರ್ಣವಾಗಿ ಬಲ್ಲವರಾದ ದೇವರೇ, ನಮ್ಮ ದೀನ ಮನದ ಪ್ರಾರ್ಥನೆಗಳನ್ನು ಆಲಿಸಿ ನಮ್ಮ ಕ್ರಿಸ್ತಿಯ ಜೀವನ ಕ್ರಿಸ್ತರಿಂದ ಪ್ರೇರಿತವಾಗಿ ಜೀವನ ಎಂಥದ್ದು ಎಂದರಿತು ಪ್ರಭು ಕ್ರಿಸ್ತನಂತೆ ಪ್ರಾರ್ಥನೆ, ಆಧ್ಯಾತ್ಮಿಕತೆ ಹಾಗೂ ಜನಹಿತ ಸುಕಾರ್ಯಗಳಲ್ಲಿ ನಮ್ಮನ್ನೇ ತೊಡಗಿಸಿಕೊಂಡು ಬಾಳಲು ಬೇಕಾದ ಪ್ರೇರಣೆಯನ್ನು ನಮಗೆಲ್ಲರಿಗೂ ದಯಪಾಲಿಸಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
ನಿಮ್ಮ ಬಲಿಯು ಸರ್ವಶಕ್ತ ಪಿತ ದೇವರಿಗೆ ಒಪ್ಪಿಗೆಯಾಗುವಂತೆ ಪ್ರಾರ್ಥಿಸಿರಿ. ಪ್ರಭು, ನಿಮ್ಮ ನಾಮಕ್ಕೆ ನಾವು ಅರ್ಪಿಸುತ್ತಿರುವ ಈ ಬಲಿಯು ನಮ್ಮನ್ನು ಶುದ್ಧಗೊಳಿಸಲಿ. ನಮ್ಮ ನಡತೆಯು ದಿನೇ ದಿನೇ ಸ್ವಕೀಯ ಜೀವನಕ್ಕೆ ಹೆಚ್ಚು ಹತ್ತಿರವಾಗುವಂತೆ ಮಾಡಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಿಮ್ಮೊಡನೆ ಇರಲಿ. ಮನಗಳನ್ನು ಮೇಲಕ್ಕೆತ್ತಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ನಾವು ಎಂದೆಂದೂ ಎಲ್ಲರೂ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ನಮ್ಮ ರಕ್ಷಣೆಯೂ ಆಗಿದೆ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬುದ್ಧಿಯು ನೀವೇ. ಈ ಕೊಡಿಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿ ಎಂದು ಪ್ರಾರ್ಥಿಸುತ್ತೇವೆ. ನಮಗೆ ಇವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿ ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಪಾನಪಾತ್ರೆಯನ್ನು ತೆಗೆದುಕೊಂಡು ಅವರು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಭುಜಿಸಿ
ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವ ರೊಟ್ಟಿಯನ್ನು ರಕ್ಷಣೆ ನೀಡುವ ಈ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಅವರೊಂದಿಗೂ ಸಕಲ ಯಾತ್ರಿಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರೆಲ್ಲರನ್ನೂ ನಿಮ್ಮ ಪ್ರಕಾಶಮಯ ಸಮ್ಮುಖಕ್ಕೆ ಸೇರಿಸಿಕೊಳ್ಳಿರಿ. ನಮ್ಮ ಮೇಲೂ ದಯ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪ್ರೇಷಿತರೊಂದಿಗೂ ಸಂತ ಫ್ರಾನ್ಸಿಸ್ ಜೇವಿಯರ್ ಅವರೊಂದಿಗೂ ಶ್ರೀ ಸಾಮಾನ್ಯ ವಿಶ್ವಾಸಿಗಳ ಪಾಲಕರಾದ ಸಂತ ಥಾಮಸ್ ಮೋರ್ ಅವರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮೈಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗಾಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಭಾವದಿಂದ ನಾವು ಕೈ ಜೋಡಿಸಿ ದೇವರಿಗೆ ನಮ್ಮ ನಮನಗಳನ್ನು ಹೇಳೋಣ. ಸ್ವರ್ಗ ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಈ ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರಾದ ನಾವು ಭಾಗ್ಯವಂತರು. ಅಮರ ಜೀವಕ್ಕೆ ಕ್ರಿಸ್ತರ ಶರೀರ ಮತ್ತು ರಕ್ತವು ನಮ್ಮೆಲ್ಲರನ್ನು ಕಾಪಾಡಿ. ಪ್ರಭು, ಇಂಥ ಅಮೋಘ ಕೊಡುಗೆಗಳಿಂದ ತುಂಬಿದವರಾದ ನಾವು ರಕ್ಷಣೆಯ ಸಂಭಾವನೆಯನ್ನು ಗಳಿಸಿ ನಿಮ್ಮನ್ನು ಎಂದೆಂದೂ ಸ್ತುತಿಸುವಂತಾಗಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪಿತಾ, ಸುತ ಮತ್ತು ಪವಿತ್ರಾತ್ಮನು ನಿಮ್ಮೆಲ್ಲರನ್ನೂ
ರಹಿ